ಇನ್ನು ನಾಳೆ ಬಾಗಲಕೋಟೆಯ ಉಪಸಮರದ ರಿಸಲ್ಟ್ ಕೂಡ ಹೊರಬರುತ್ತೆ. ಬಾಗಲಕೋಟೆ ತೋಟಗಾರಿಕೆ ವಿವಿಯಲ್ಲಿ ಮತ ಎಣಿಕೆ ನಡೆಯುತ್ತೆ. ನಾಳೆ ನಡೆಯುವಂತಹ ಮತ ಎಣಿಕೆಗೆ ಸಕಲ ಸಿದ್ಧತೆಗಳಾಗಿದೆ. ನಾಳೆ ಬೆಳಿಗ್ಗೆ 8 ಗಂಟೆಯಿಂದ ಮತ ಎಣಿಕೆ ಆರಂಭ ಆಗುತ್ತೆ. ಒಟ್ಟು 14 ಟೇಬಲ್ಗಳಲ್ಲಿ 23 ಸುತ್ತಿನ ಮತ ಎಣಿಕೆ ನಡೆಯುತ್ತೆ. ಮತ ಎಣಿಕೆಗೆ ಎಲ್ಲಾ ರೀತಿ ಸಿದ್ಧತೆ ಈಗಾಗಲೇ ಚುನಾವಣಾ ಆಯೋಗ ಮಾಡಿಕೊಂಡಿದೆ. ಮತ ಎಣಿಕೆಗೆ 63 ಸಿಬ್ಬಂದಿ ಕಾರ್ಯನಿರ್ವಹಿಸುತ್ತಾರೆ. ಬಾಗಲಕೋಟೆ ನಗರದಲ್ಲಿ ಜಿಲ್ಲಾಧಿಕಾರಿ ಸಂಗಪ್ಪ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಮತ ಎಣಿಕೆ ಪೂರ್ವ ಸಿದ್ಧತೆ ಎಲ್ಲ ಕೈಗೊಳ್ಳಲಾಗಿದೆ. ಅದೇ ರೀತಿ ಅದಕ್ಕೆ ಸಂಬಂಧಪಟ್ಟ ಕೌಂಟಿಂಗ್ ಸ್ಟಾಫ್ ಆಗಲಿ ಅವರು ಕೂಡ ತರಬೇತಿ ಕೂಡ ಒಂದು ತರಬೇತಿ ಆಗಿತ್ತು. ಇವಾಗ 2ನೇ ತರಬೇತಿ ಇವತ್ತು ಕೊಡ್ತಾ ಇದ್ದೀವಿ. ಇವಾಗ 11 ಗಂಟೆಗೆ ಅದು ನಿಗದಿಪಡಿಸಲಾಗಿದೆ. ಮತ್ತು ಅದೇ ರೀತಿ ಈ ಸತಿ ಒಂದು ಚುನಾವಣಾ ಆಯೋಗವು ID ಕಾರ್ಡ್ QR ಕೋಡ್ ಇದು ಮುಖಾಂತರ ಇದು ಮಾಡ್ತಾ ಇದ್ದಾರೆ. QR ಕೋಡ್ ಸ್ಕ್ಯಾನಿಂಗ್ ಇದ್ರ ಮುಖಾಂತರ ಅವ್ರದ್ದು ಐಡೆಂಟಿಫಿಕೇಷನ್ ಗುರುತು ಇದು ಮಾಡಿ ಅವ್ರಿಗೆ ಮಾತ್ರ ಒಳಗೆ ಬರಲಿಕ್ಕೆ ಅವಕಾಶ ನೀಡಿದೆ. ಈಗಾಗಲೇ ಅದರ ಸಿದ್ಧತೆ ಚುನಾವಣೆ ಪೂರ್ವ ಸಿದ್ಧತೆ ಎಲ್ಲನೂ ಕೈಗೊಳ್ಳಲಾಗಿದೆ. ನಮ್ಮದು 14 ಟೇಬಲ್ ಇದೆ, 23 ಸುತ್ತ ಆಗ್ತಾಯಿದೆ. ಅದೇ ರೀತಿ ಪೋಸ್ಟಲ್ ಬ್ಯಾಲೆಟು ATP ಬೇಸು ಅದರದ್ದು ಕೂಡ ಎಲ್ಲ ಪೂರ್ವ ಸಿದ್ಧತೆ ನಾವು ಮಾಡಿಕೊಳ್ಳಲಾಗಿದೆ. 63 ಎಂಗೇಜ್ ಸಿಬ್ಬಂದಿ ಹಾಕಿದ್ದೆವು. ಅದರಲ್ಲಿ ಮೈಕ್ರೋ ಅಬ್ಸರ್ವರ್ಸ್ ಇರ್ತಾರೆ, ಕೌಂಟಿಂಗ್ ಸೂಪರ್ವೈಸರ್ಸ್ ಇರ್ತಾರೆ, ಕೌಂಟಿಂಗ್ ಸಹಾಯಕರು ಇರ್ತಾರೆ.